ನಮಸ್ಕಾರ ವೀಕ್ಷಕರೇ, ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಸಮಯ ಅಂತಕ್ಕಂಥದ್ದು ಎಷ್ಟು ಅಮೂಲ್ಯ ಆಗ್ಬಿಟ್ಟಿದೆ ಅಲ್ವಾ? ಅದರಲ್ಲಿ ಆಧುನಿಕ ಜಗತ್ತಿನಲ್ಲಿ ಎಲ್ಲರೂ ಹೇಳುವ ಉತ್ತರ ಒಂದನೇ, ಅದು ಸಮಯವಿಲ್ಲ. ಹೌದು ವೀಕ್ಷಕರೇ, ಈ ದಿನ ನಾನು ವಾಚನ ಮಾಡುವ ಕವನದ ಶೀರ್ಷಿಕೆಯೂ ಕೂಡ ಸಮಯವಿಲ್ಲ. ಗಂಡ ಹೆಂಡತಿಯ ಭಾವ ವಿನಿಮಯಕ್ಕೆ ಸಮಯವಿಲ್ಲ. ಗಂಡ ಹೆಂಡತಿಯ ಭಾವ ವಿನಿಮಯಕ್ಕೆ ಸಮಯವಿಲ್ಲ. ತಂದೆ ಮಕ್ಕಳ ಬಂಧಕ್ಕೆ ಸಮಯವಿಲ್ಲ. ತಂದೆ ಮಕ್ಕಳ ಬಂಧಕ್ಕೆ ಸಮಯವಿಲ್ಲ. ತಾಯಿಯ ಒಡಲ ಒಲವಿಗೂ ಕೂಡ ಸಮಯವಿಲ್ಲ. ತಾಯಿಯ ಒಡಲ ಒಲವಿಗೂ ಸಮಯವಿಲ್ಲ. ಹೋಗಲಿ ನನ್ನನ ಅರಿಯಲು ಸಮಯವಿಲ್ಲ. ಹೋಗಲಿ ನನ್ನನ ಅರಿಯಲು ಸಮಯವಿಲ್ಲ. ಸಮಯವಿಲ್ಲದ ಬಂಧವೇಕೆ? ಸಮಯವಿಲ್ಲದ ಬಂಧವೇಕೆ? ಭಾವ ಬಂಧಗಳಿರದ ಜೀವವೇಕೆ? ಭಾವ ಬಂಧಗಳಿರದ ಜೀವವೇಕೆ? ಕಾಲ ಬದಲಾದಂತೆ ಸಮಯಕ್ಕೂ ಬಲು ಬೆಲೆ. ಕಾಲ ಬದಲಾದಂತೆ ಸಮಯಕ್ಕೆ ಬಲು ಬೆಲೆ. ನಿಜ ನಿಜ, ಇದೇ ವ್ಯಾಪಾರೀಕರಣ ಆಧುನೀಕರಣದ ಬದುಕು. ಇದೇ ವ್ಯಾಪಾರೀಕರಣ ಆಧುನೀಕರಣದ ಬದುಕು. ಅನಿವಾರ್ಯದ ಓಟಕ್ಕೆ ಕಿವಿ ಕೇಳದ ಕುದುರೆಗಳು. ಕಿವಿ ಕೇಳದ ಕುದುರೆಗಳು. ಬಾಯಿ ಮುಚ್ಚಿದ ಮಂಗಗಳು. ಬಾಯಿ ಮುಚ್ಚಿದ ಮಂಗಗಳು. ಕಣ್ಣು ಕಾಣದ ಬಾವಲಿಗಳು. ಕಣ್ಣು ಕಾಣದ ಬಾವಲಿಗಳೇ. ಪ್ರಾಣಿಗಿಂತ ಹೇಸಾಯಿತು ಬದುಕು. ಪ್ರಾಣಿಗಿಂತ ಹೇಸಾಯಿತು ಬದುಕು. ಧಿಕ್ಕರಿಸುವ ಸ್ವಾತಂತ್ರ್ಯವು ಇಲ್ಲದಾಯಿತು. ಧಿಕ್ಕರಿಸುವ ಸ್ವಾತಂತ್ರ್ಯವು ಇಲ್ಲದಾಯಿತು. ಕವನವನ್ನಾಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ.